Audio Jungle. ನಮಸ್ಕಾರ. ಇವತ್ತು ಖಾರ ಪೊಂಗಲ್ ಮಾಡೋದಕ್ಕೆ ರೆಸಿಪಿ ಹೇಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಅದಕ್ಕೆ ನಮಗೆ ಮೇಯ್ನ್ ಆಗಿ ಬೇಕಾಗಿರೋದು ಅಕ್ಕಿ ಮತ್ತೆ ಹೆಸರು ಬೇಳೆ ಮತ್ತೆ ಅಕ್ಕಿನ ನಾನು ಸಮವಾಗಿ ತಗೊಂಡಿದ್ದೀನಿ. ಒಂದು ಅರ್ಧ ಬರೋಷ್ಟು ತಗೊಂಡಿದ್ದೀನಿ. ಒಂದು 2-3 ಮೆಂಬರ್ಸ್ ಆಗುತ್ತೆ ಇದು. ಅದಕ್ಕೆ ಬೇಕಾಗಿರುವಂಥ ಒಂದು ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದ್ರೆ ಕಾಳು ಮೆಣಸು ತಗೊಂಡಿದ್ದೀನಿ, ಒಂದು ಸ್ಪೂನಷ್ಟು ಜೀರಿಗೆ ತಗೊಂಡಿದ್ದೀನಿ, ಒಂದು 4 ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ 1 ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ, ಮತ್ತು ಲಾಸ್ಟಾಗಿ ಫೈನಲ್ ಆಗಿ ನಾವು ಒಂದು ಸ್ವಲ್ಪ ನಿಂಬೆ ರಸ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನು ಮಾಡ್ತಾ ಇದ್ದೀನಿ ನೋಡಿ. ಆಗಲೇ ಇಂಗ್ರೀಡಿಯೆಂಟ್ಸಲ್ಲಿ ಆಯಿಲ್ ಹೇಳೋದನ್ನ ಮರ್ತೋಗಿದ್ದೆ. ಸ್ವಲ್ಪ ಎಣ್ಣೆ ಹಾಕೊಳ್ಳಿ, ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕಬೇಕಾಗುತ್ತೆ. ಎಣ್ಣೆ ಸ್ವಲ್ಪ ಕಾಯ್ತಿದ್ದಂಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕೊಳ್ಳಿ. ಕರಿಬೇವಿನ ಸೊಪ್ಪು ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹೆಸರು ಬೇಳೆನ ಹಾಕೊಳ್ಳಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಬೇಕು ಹೆಸರು ಬೇಳೆನ. ಸ್ವಲ್ಪ ಅರಿಶಿನ ಹಾಕಬೇಕಾಗುತ್ತೆ ಇದಕ್ಕೆ. ಫ್ರೈ ಆಗ್ತಿದ್ದಂಗೆ ಒಂದು ಬೌಲ್ ನೀರು ಹಾಕಿ. ಅರ್ಧ ಕಪ್ ತಗೊಂಡಿರೋದ್ರಿಂದ ನಾನೊಂದು 5 ಕಪ್ ನೀರು ಹಾಕ್ತಾ ಇದ್ದೀನಿ. ನಿಮ್ಗೆ ಹೆಂಗೆ ಬೇಕಂಗೆ ಮಾಡ್ಕೋಬೋದು. ನಿಮ್ಗೆ ತೆಳ್ಳಗೆ ಬೇಕಂದ್ರೆ ಸ್ವಲ್ಪ ಜಾಸ್ತಿ ನೀರು ಹಾಕೋಬೋದು, ಸ್ವಲ್ಪ ಗಟ್ಟಿ ಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಹಾಕೋಬೋದು. ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಆ ಥರ ಮಾಡಿ. ನಾನಿಲ್ಲಿ 5 ಕಪ್ ನೀರು ಹಾಕ್ತಾ 5 ಬೌಲ್ ನೀರು ಹಾಕ್ತಾ ಇದ್ದೀನಿ. ಕುದಿಯಕ್ಕೆ ಬಿಡಬೇಕು. ಸ್ವಲ್ಪ ಕುದೀತಾ ಇದೆ ಹೆಸರು ಬೇಳೆ. ಈಗ ಅಕ್ಕಿನ ಹಾಕಬೇಕಾಗುತ್ತೆ. ಕರೆಕ್ಟಾಗಿ ಇಷ್ಟು ಕುದಿಬೇಕಾದ್ರೆ ಅಕ್ಕಿ ಹಾಕಬೇಕು. ಆಗಲೇ ತೊಗೊಂಡಿರೋಂಥ ಅಕ್ಕಿನ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಅಕ್ಕಿ ಹಾಕ್ತಾ ಇದ್ದೀನಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇವಾಗಲೇ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಬೇಕಾದರೆ ಲಾಸ್ಟಲ್ಲಿ ಒಂದ್ಸಲಿ ನೋಡಿಕೊಂಡು ಅವಾಗ ಬೇಕಾದ್ರೆ ಹಾಕೋಬೋದು. ತಿರುಗಿಸ್ಬಿಟ್ಟು ಸ್ವಲ್ಪ ಈಗ ಕುಕ್ಕರ್ ಮುಚ್ಚಳ ಹಾಕಿ ನಾಲ್ಕು ವಿಸಿಲ್ ಬಿಡಬೇಕಾಗುತ್ತೆ. ಇಲ್ಲಿ ಬಂದು ಸ್ವಲ್ಪ ತಿಟ್ಟಿದ್ದಾಯಿತು. ಈಗ ಕುಕ್ಕರ್ನ ಕ್ಯಾಪ್ ಓಪನ್ ಮಾಡೋಣ. ಬಿಫೋರ್ ರೈಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನಾನಿದು ಮಾಮೂಲಿ ಅಕ್ಕಿನೇ ಹಾಕಿದ್ದೀನಿ, ಡಿಪೋ ಹಾಕಿರಲಿಲ್ಲ. ಆ ಕಾರಣದಿಂದ ಒಂದು ಬಾಣಲಿ ಇಟ್ಕೊಳ್ಳೋಣ ಚಿಕ್ಕದು ಒಗ್ಗರಣೆಗೆ. ಅಲ್ಲಿ ಕುಕ್ಕರು ಓಪನ್ ಮಾಡಿದ್ದಾಯಿತು. ಈಗ ಒಂದು ಸೈಡ್ಗೆ ಬಾಣಲಿ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ. ಕಾದಿದೆ. ಎಣ್ಣೆ ಕಾದ ಮೇಲೆ ಸ್ವಲ್ಪ ಹಿಡಿಯುತ್ತೆ. ಅದು ಹಸಿಮೆಣಸು ಹಾಕೋಣ. ಸ್ವಲ್ಪ
ಆಮೇಲೆ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ಬಿಡಿ. ಕರಿಬೇವಿನ ಸೊಪ್ಪು ಆದಮೇಲೆ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಳ್ಳಿ. ಜೀರಿಗೆ ಎತ್ತಿಟ್ಕೊಂಡಿದ್ದೆ ಅದನ್ನು ಹಾಕಿದ್ದೀನಿ ಇವಾಗ. ಸ್ವಲ್ಪ ಫ್ರೈ ಹಾಕಿದ್ದಂಗೆ ಸ್ವಲ್ಪ ಶುಂಠಿ ಹಾಕೊಳ್ಳಿ. ಶುಂಠಿ ಸ್ವಲ್ಪ ಹಾಕೊಂಡು ಚಿಟಿಕೆಯಷ್ಟು ಅರಿಶಿನ ಹಾಕಬೇಕು. ಚಿಟಿಕೆ ಅಷ್ಟು ಇದಕ್ಕೆ ಉಪ್ಪು ಹಾಕೊಂಡು ಫ್ರೈ ಆದ್ಮೇಲೆ ಇದಕ್ಕೆ ಫ್ರೈ ಆಗಿರೋದನ್ನ ಈ ನಾವು ಬಿಸಿಲು ತೆಗೆದಿಟ್ಟಿದ್ದ ಕುಕ್ಕರು ಅದಕ್ಕೆ ಇಟ್ಟು ಹಾಕಬೇಕು. ಸ್ವಲ್ಪ ನಿಂಬೆ ರಸ ಡ್ರಾಪ್ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ರೆಡಿಯಾಗಿದೆ ಖಾರ ಪೊಂಗಲ್. ನೀವು ಒಂದ್ಸಲ ಮನೇಲಿ ಮಾಡಿ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ ಇದು, ಮತ್ತು ಆದಷ್ಟು ಬೇಗನೂ ಆಗುತ್ತೆ.